ಸಂಬಂಧಗಳನ್ನು ಉಳಿಸಿಕೊಳ್ಬೇಕು ನಿಜ, ಆದರೆ ಗೌರವ ಸಿಗದೇ ಇರುವ ಸಂಬಂಧದ ಜೊತೆ ಇದ್ದು ಸತ್ತಂತೆ. ಜೀವನದ ಅತ್ಯಂತ ಒಳ್ಳೆಯ ಪಾಠವನ್ನು ಯಾವಾಗಲೂ ಕೆಟ್ಟ ಪರಿಸ್ಥಿತಿಯಲ್ಲಿ ಕಲಿತೇವೆ. ಪ್ರಪಂಚದಲ್ಲಿ ಟೀಕೆಗಳು ಮತ್ತು ತಾಸಾರದ ಮಾತುಗಳು ಇಲ್ಲದೆ ಇರುತ್ತಿದ್ರೆ ಯಾರೂ ಕೂಡ ಉನ್ನತ ಸಾಧನೆ ಮಾಡುತ್ತಿರಲಿಲ್ಲ. ಆರೋಗ್ಯ ಕಳೆದುಕೊಂಡಾಗಲೇ ಹಣವೇ ಮುಖ್ಯವಲ್ಲ ಎಂದು ಅರಿವಾಗುವುದು. ಅಂದವು ಮಾಸಿದಾಗಲೇ ಯೌವನ ಶಾಶ್ವತವಲ್ಲ ಎಂದು ತಿಳಿಯುವುದು. ಜೀವನವೇ ಶಾಶ್ವತವಲ್ಲ ಎಂದು ತಿಳಿದುಕೊಂಡಾಗಲೇ ಅಹಂ ಮರೆಯಾಗಿ ಸರಳತನವು ಮೂಡುವುದು. ಆನೆ ಸಾಕೋದು ಸುಲಭ, ಆಸೆ ಸಾಕೋದು ಕಷ್ಟ. ಆನೆಯ ಹೊಟ್ಟೆಯನ್ನು ತುಂಬಿಸಬಹುದು, ಆಸೆಯ ಹೊಟ್ಟೆಯನ್ನು ತುಂಬಿಸೋದಕ್ಕಾಗೋದಿಲ್ಲ. ಆಸೆಯನ್ನು ಸಾಕಬೇಕಂದ್ರೆ ಆನೆಯನ್ನ ಕಳೆದುಕೊಳ್ಬೇಕಾಗುತ್ತೆ. ಆ ಎಂದರೆ ಆರೋಗ್ಯ, ನೇ ಎಂದರೆ ನೆಮ್ಮದಿ. ನಂಬಿಕೆ ವಿಶ್ವಾಸವನ್ನ ಹೆಚ್ಚಿಸ್ತದೆ, ನಮ್ರತೆ ಯೋಗ್ಯತೆಯನ್ನು ಹೆಚ್ಚಿಸ್ತದೆ, ಅರ್ಹತೆ ಜಾಗವನ್ನ ನೀಡ್ತದೆ. ಆದರೆ ಈ ಮೂರು ಇದ್ದರೆ ಆ ವ್ಯಕ್ತಿಗೆ ಎಲ್ಲಿಲ್ಲದ ಗೌರವ ಸಿಗ್ತದೆ. ಜೀವನದಲ್ಲಿ ಎಷ್ಟು ಸಂಬಂಧಗಳು ಇದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಅನ್ನೋದು ಬಹಳ ಮುಖ್ಯ. ಎಲ್ಲವನ್ನೂ ಸಹಿಸುವವರಿಗೆ ಸಹನೆ ಜಾಸ್ತಿ ಅಂತಲ್ಲ, ಅವರ ಜೀವನದಲ್ಲಿ ಅವರು ಅನುಭವಿಸಿರೋ ನೋವುಗಳು ಜಾಸ್ತಿ ಅಂತ ಅರ್ಥ. ಇತಿಹಾಸ ಹೇಳ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು, ವಿಜ್ಞಾನ ಹೇಳ್ತದೆ ನಾಳೆ ಬರುವ ದಿನ ಸುಖವಾಗಿರ್ತದೆ. ಆದರೆ ಧರ್ಮ ಹೇಳ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖವಾಗಿರ್ತದೆ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ದೇವಸ್ಥಾನದಲ್ಲಿ ನೀನು ₹1,00,000 ಕಾಣಿಕೆ ಕೊಟ್ಟರೂ ಕೂಡ ನಿನ್ನನ್ನು ಕೇವಲ ಭಕ್ತ ಅಂತ ಕರೀತಾರೆ. ಅದೇ ಹಸಿದವನಿಗೆ ಊಟ ಕೊಟ್ಟರೆ ಅವನೇ ನಿನ್ನನ್ನು ದೇವರು ಅಂತ ಕರೀತಾನೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗ್ತಾರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರ್ತಾನೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಸಮಯ ಕಲಿಸಿದ ಅದ್ಭುತ ಪಾಠ, ನಿನ್ನ ಜೀವನದ ಹೊಣೆ ನಿನ್ನದೇ ಎಂದು. ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ, ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ. ಗೌರವವನ್ನು ಗಳಿಸಬೇಕಂತಿದ್ರೆ ಮೊದಲು ನೀನು ಎಲ್ಲರನ್ನೂ ಗೌರವಿಸು. ಜೀವನದ ಮಧ್ಯದಲ್ಲಿ ಹಾಗೆ ಬಂದು ಹೀಗೆ ಹೋಗೋದು ಹಣ ಮಾತ್ರ. ಕ್ಷಣಿಕ ಹಣಕ್ಕಾಗಿ ನಿಮ್ಮ ಸಂಬಂಧಗಳನ್ನು ದೂರ ಮಾಡಬೇಡಿ. ಭರವಸೆ ಎಂಬುದು ಬದುಕಿನ ಜೀವಜಲ, ಎಂದಿಗೂ ಅದನ್ನು ಬತ್ತಲು ಬಿಡಬಾರದು. ಬೆಳೆಯುವ ಛಲ ಇದ್ದರೆ ಆ ದೇವರೇ ಅವಕಾಶ ನೀಡ್ತಾನೆ. ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡ್ತಾನೆ. ಒಳ್ಳೆಯ ದಾರಿಯಲ್ಲಿ ನಡೆದ್ರೆ ಮಾತ್ರ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡ್ರೂ ಪರವಾಗಿಲ್ಲ, ಆದರೆ ನಮಗ್ ನಾವೇ ಒಳ್ಳೆಯವರಾಗಿದ್ರೆ ಸಾಕು. ಯಾಕಂದ್ರೆ ಜೀವನ ನಮ್ದು, ಬೇರೆಯವ್ರದಲ್ಲ. ಮೌನವು ಒಂದು ಸುಂದರವಾದ ಭಾಷೆ. ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆಯ ಮಾತುಗಳು ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಮೌನ ಮಾತ್ರ ಆಗಿರುತ್ತೆ. ಋಣವಿದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗ್ತದೆ. ಋಣ ಇಲ್ಲದೆ ಹೋದ್ರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗ್ತದೆ. ಬೇರೆಯವರಲ್ಲಿರುವ ಒಳ್ಳೆತನಗಳನ್ನ ಹುಡುಕುತ್ತಾ ಹೊರಟಾಗ್ಲೆ ನಮ್ಮೊಳಗಿನ ಒಳ್ಳೆತನಗಳು ಹೊರಬರುವುದು. ಪ್ರಾಮಾಣಿಕತೆಯಿಂದ ಸಂಪಾದಿಸಿದ ಹಣ ಖರ್ಚು ಮಾಡೋದ್ರಲ್ಲಿ ಇದೆಯಲ್ಲ, ಆ ತೃಪ್ತಿ ಅಡ್ಡದಾರಿಯ ಹಣ ಕೋಟಿ ಕೋಟಿ ಖರ್ಚು ಮಾಡೋದ್ರಲ್ಲೂ ಸಿಗೋದಿಲ್ಲ. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡೋ ಸಹಜ, ಬೇಗ ಎಚ್ಚೆತ್ತುಕೊಳ್ಳೋದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗೋದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳೋದು ಉತ್ತಮ. ಏನು ಕೇಳ್ತೇವೋ ಅದೆಲ್ಲವನ್ನ ನಂಬಾರ್ದು, ಯಾಕಂದ್ರೆ ಸತ್ಯ ಕಿವಿ ತಲುಪೋದು ನಿಧಾನ, ಆದರೆ ಸುಳ್ಳು ಬೇಗ ಕಿವಿ ತಲುಪ್ತದೆ. ಹಸಿವಿನಿಂದ ಇರುವ ಹೊಟ್ಟೆ, ಖಾಲಿ ಇರುವ ಜೇಬು, ಒಡೆದು ಹೋಗಿರುವ ಮನಸ್ಸು, ಈ ಮೂರು ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸ್ತವೆ. ಮಾತಿನಲ್ಲಿ ಮನೆ ಕಟ್ಟುವವರಿಗಿಂತ ಕಷ್ಟದಲ್ಲಿ ಹೆಗಲು ಕೊಡುವವರೇ ಶ್ರೇಷ್ಠವಾದವರು. ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣ್ತದೆ, ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ. ಜೀವನ ಅನ್ನೋದು 2 ದಿನ, ಒಂದು ದಿನ ನಿಮ್ಮ ಪರವಾಗಿ, ಇನ್ನೊಂದು ದಿನ ನಿಮ್ಮ ವಿರುದ್ಧವಾಗಿ. ಪರ ಇದ್ದ ದಿನ ಅಹಂಕಾರ ಪಡಬೇಡಿ, ವಿರುದ್ಧ ಇದ್ದ ದಿನ ತಾಳ್ಮೆ ಕಳೆದುಕೊಳ್ಬೇಡಿ. ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆಯಲ್ಲ. ನಿಭಾಯಿಸಲು ಸಾಧ್ಯವಿರುವಷ್ಟೇ ಆಣೆ ಪ್ರಮಾಣ ಮಾಡಿ. ನಮ್ಮ ಸುಳ್ಳು ಆಣೆ ಪ್ರಮಾಣ ಇನ್ನೊಬ್ಬರ ನಂಬಿಕೆಯನ್ನ ಹಾಳು ಮಾಡದಿರಲಿ. ಸಮುದ್ರದ ನೀರು ಉಪ್ಪಾದ್ರೂ ಅದು ಆವಿಯಾಗಿ ಹೋಗಿ ಮಳೆಯಾಗಿ ಬಂದಾಗ ಸಿಹಿಯಾಗಿ ಇರ್ತದೆ. ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ಕಾಣೋಣ. ಬಾಲ್ಯದಿಂದಲೂ ದ್ವೇಷವನ್ನೇ ತುಂಬಿ ದೊಡ್ಡವರಾದ ಮೇಲೆ 4 ಜನಕ್ಕೆ ಒಳ್ಳೇದು ಮಾಡಿ ಅಂದ್ರೆ ಹೇಗ್ ತಾನೇ ಮಾಡ್ತಾರೆ ಅಲ್ವಾ? ಕಷ್ಟದಲ್ಲಿ ನೀನು ದುಡ್ಡು ಕೊಟ್ಟು ನೋಡು, ಆಗ ನಿನ್ನಷ್ಟು ಒಳ್ಳೆಯವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಅದೇ ದುಡ್ಡು ನಿನ್ನ ಕಷ್ಟಕ್ಕೆ ವಾಪಸ್ ಕೇಳಿ ನೋಡು, ಆಗ ನಿನ್ನಷ್ಟು ಕೆಟ್ಟವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಅಲ್ಪ ಜ್ಞಾನ ಲೋಟದ ನೀರಿನಂತೆ, ಪೂರ್ಣ ಜ್ಞಾನ ಸಮುದ್ರದಷ್ಟು ನಿಗೂಢ. ಅವಮಾನ ಮಾಡುವುದು ಕೆಲವರ ಸ್ವಭಾವವಾಗಿರ್ಬೋದು, ಆದರೆ ಒಬ್ಬರನ್ನ ಗೌರವಿಸುವುದು, ಗೌರವದಿಂದ ಕಾಣುವುದು ನಮ್ಮ ಸಂಸ್ಕಾರಕ್ಕೆ ಬಂದ ಗುಣ. ನಂಬಿಕೆ ಎನ್ನುವುದು ನಾವು ಮಾಡುವ ಕೆಲಸದಲ್ಲಿ ಕಾಣಬೇಕು, ಹೇಳುವ ಮಾತಿನಲ್ಲಿ ಅಲ್ಲ. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿದೆ.
ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸ್ತದೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಜ್ಞಾನ ಹೊಂದುವುದು ಪ್ರದರ್ಶನ ಮಾಡುವುದಕ್ಕಲ್ಲ, 4 ಜನರಿಗೆ ಸಹಾಯ ಮಾಡುವುದಕ್ಕೆ. ನಂಬಿಕೆಯನ್ನು ಉಳಿಸಿಕೊಳ್ಳಿ, ಬಳಸಿಕೊಳ್ಬೇಡಿ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದು ಒಳ್ಳೆ ಕೆಲಸ. ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೂ ಒಳ್ಳೆಯದನ್ನ ಕಲಿಸುವವನೇ ನಿಜವಾದ ಒಳ್ಳೆಯ ವ್ಯಕ್ತಿ. ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚು ಸಮಯ ಉಳಿಯೋದಿಲ್ಲ, ಆದರೆ ಅವು ಕೊನೆಗೊಳ್ಳುವ ತನಕ ಕಾಯುವ ತಾಳ್ಮೆ ಇರಬೇಕು. ಗುರಿಯೆಡೆಗಿನ ಪಯಣದಲ್ಲಿ ಹಿಂದೆ ತಿರುಗಿ ನೋಡುತ್ತಾ ನಿಲ್ಬೇಡಿ. ನಿಮ್ಮ ಗುರಿ ಇರುವುದು ಮುಂದೆ ಹೊರತು ಹಿಂದಲ್ಲ. ನೋವು ಕೊಟ್ಟವರು ಹೇಳ್ತಾರೆ ತುಂಬಾ ಬದಲಾಗಿದೆಯಾ ಅಂತ, ಆದರೆ ಅವರಿಗೇನು ಗೊತ್ತು ಈ ಬದಲಾವಣೆ ಅವರ ಮಾತುಗಳಿಂದಲೇ ಅಂತ. ಜಗತ್ತಿನಲ್ಲೇ ಬೆಲೆ ಕಟ್ಟಲಾಗದ ಅತ್ಯಂತ ಸುಂದರ ಹಾಗೂ ದುಬಾರಿ ಒಡವೆ ಅಂದ್ರೆ ಅದು ನಗು. ಜೀವನ ಅಂದ್ರೆ ಹರಿಯುವ ನದಿ ತರ ಇರಬೇಕು. ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದ್ರ ಕಡೆ ಗಮನ ಕೊಟ್ರೆ ಖುಷಿಯಾಗಿರ್ಬೋದು. ಏನನ್ನು ಅಪೇಕ್ಷಿಸದೆ ಒಳ್ಳೆಯ ಮನಸ್ಸಿನಿಂದ ಇತರರಿಗೆ ಸಹಾಯ ಮಾಡಿದ್ರೆ ನಿಮಗೆ ಎಲ್ಲವೂ ಒಳ್ಳೆಯದಾಗ್ತದೆ. ಇದು ಪ್ರಕೃತಿಯ ಧರ್ಮ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದರೂ ಹೇಳ್ಬೋದು. ನಾವು ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕೋರಿಗೆ ಏನ್ ಹೇಳಿದ್ರೂ ವ್ಯರ್ಥಾರಿ. ಶ್ರೇಷ್ಠ ಕೊಡುಗೆ ಆರೋಗ್ಯ, ಶ್ರೇಷ್ಠ ಸಂಪತ್ತು ಸಂತೃಪ್ತಿ, ಶ್ರೇಷ್ಠ ಸಂಬಂಧ ಪ್ರಾಮಾಣಿಕತೆ. ನಾನು ಜೀವನದಲ್ಲಿ ಒಂಟಿಯಾದ್ರೂ ಪರವಾಗಿಲ್ಲ, ಆದರೆ ನಾಟಕ ಮಾಡೋ ಸಂಬಂಧ ನನಗೆ ಬೇಡ. ನಂಬಿಕೆ ಸಿಗ್ಬೇಕಾದ್ರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಜೀವನವೆಂಬ ಹಕ್ಕಿಗೆ ಸುಖ ದುಃಖ ಎಂಬ 2 ರೆಕ್ಕೆ ಅನಿವಾರ್ಯ. ಸಮವಾಗಿ ಬಡಿಯುತ್ತಾ ಹಾರಿದ್ರೆ ಮಾತ್ರ ಬದುಕೆಂಬ ಆಗಸದಲ್ಲಿ ಗುರಿಯ ತಲುಪಬಹುದು. ಯಾರಿಗೂ ತುಂಬ ಅರ್ಥ ಮಾಡಿಸೋಕೆ ಹೋಗ್ಬೇಡಿ. ಇಲ್ಲಿ ಎಲ್ಲರೂ ಜಾಣರೆ. ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇರೋದು ನಮಗೇನೆ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ಎಚ್ಚರ. ಒಬ್ಬ ವ್ಯಕ್ತಿಯು ಬೇರೆಯವರ ಬಗ್ಗೆ ಮಾತಾಡೋದನ್ನು ಬಿಟ್ಟು ತನ್ನ ಸಂಸಾರದ ಬಗ್ಗೆ ಹೆಚ್ಚು ಚಿಂತಿಸಬೇಕು. ಆಗ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಕಡಿಮೆ ಆಗ್ತವೆ. ಕೊಳೆಯೇ ಕಾಣದ ಲೋಕವಿಲ್ಲ, ಕೊಳೆ ಇಲ್ಲದ ದೇಹವಿಲ್ಲ. ಬಂದ ಕೊಳೆಯನ್ನು ಆಗಾಗ ಶುಚಿ ಮಾಡಿಕೊಳ್ಳುವುದೇ ಚೊಕ್ಕತನದ ಲಕ್ಷಣ. ನೀರಿದ್ದರೇನೆ ದೋಣಿ ದಡ ಸೇರಲು ಸಾಧ್ಯ. ಜೀವನದಲ್ಲಿ ಗುರಿ ಇದ್ದರೇನೆ ಸಾಧನೆ ಮಾಡಲು ಸಾಧ್ಯ. ಚಿಂತೆಗಳನ್ನು ಬಿಟ್ಟರಷ್ಟೇ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ನೊಂದಾಗಲೇ ಮನಸ್ಸು ಒಂಟಿತನ ಬಯಸೋದು. ಪರಿಚಯ ಆದವರ ಮೇಲೆಲ್ಲ ಭರವಸೆ ಇಡಬೇಡಿ. ಜನರು ಆರಂಭದಲ್ಲಿ ಒಂದು ತರ, ನಂತರ ಮತ್ತೊಂದು ತರ ಇರ್ತಾರೆ. ನನ್ನವರು ನನಗೆ ಇವಾಗ ಕೊಟ್ಟಿರೋ ಉಡುಗೊರೆ ನಂಬಿಕೆ ದ್ರೋಹ, ಮೋಸ, ಕಣ್ಣೀರು. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸ್ತದೆ, ಆದರೆ ಈ ಮನುಷ್ಯ ಮಾತ್ರ ಸಮಯ ನೋಡಿ ಒಂದೊಂದು ಬಣ್ಣವನ್ನ ಹೊರಚೆಲ್ತಾನೆ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ದರೆ ಹಾಲು ಕೆಟ್ಟು ಹೋಗ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲವಂದ್ರೆ ಮಾತಿಗೆ ಬೆಲೆ ಇರೋದಿಲ್ಲ. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಟ್ಟು ನೋಡು. ಕಾಲಕ್ಕೆ ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ತಪ್ಪು ನನ್ನದೇ. ಯೋಗ್ಯತೆ ಮೀರಿ ಕೈ ಚಾಚಿಬಿಟ್ಟೆ. ಒಳ್ಳೆಯ ಸಮಯ ಕೂಡಿ ಬರುವಾಗ ಕೆಟ್ಟ ದಿನಗಳ ಕಾಟವು ಹೆಚ್ಚಾಗಿ ಕಂಡುಬರ್ತದೆ. ಹಾಗೂ ವಿಪರೀತ ಪರೀಕ್ಷೆಗಳು ಉದ್ಭವಿಸ್ತವೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಜಯವನ್ನ ತಂದುಕೊಡ್ತದೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಆ ಒಳ್ಳೆತನ ನಮ್ಮನ್ನು ಕೈಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಇಲ್ಲಿ ನಮಗೆ ನಾವೇ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಇರುಳು ಬಂದರೆ ನೆರಳು ಕೂಡ ಜೊತೆಗೆ ಇರೋದಿಲ್ಲ. ಕಾಲ ಯಾರ ಸೊತ್ತುವಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತೆ. ಬದುಕಿನಲ್ಲಿ ಒಮ್ಮೆ ಸೋತಂತೆ ನಟಿಸಿ ನಿಮ್ಮ ಸುತ್ತಮುತ್ತ ಇರುವವರ ಗುಣ ಏನು ಅಂತ ಅರಿವಾಗ್ತದೆ. ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಯಿಸಲು ಆಗುವುದಿಲ್ಲ ಎಂದು ತಿಳಿದ ಮೇಲೆ ಮನಸ್ಥಿತಿಯನ್ನೇ ಬದಲಾಯಿಸಿಕೊಳ್ಬೇಕು. ಸ್ವಭಾವವೆಂದರೆ ದೀಪದ ಹಾಗೆ ಇರಬೇಕು. ಅದು ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕನ್ನು ಕೊಡ್ತದೆಯೋ ಬಡವನ ಮನೆಯಲ್ಲಿಯೂ ಕೂಡ ಅಷ್ಟೇ ಬೆಳಕನ್ನು ಕೊಡ್ತದೆ. ಮೋಸ ಮನುಷ್ಯನ ಆಯ್ಕೆಯೇ ಹೊರತು ಆಕಸ್ಮಿಕವಾಗಿ ಆದ ತಪ್ಪಲ್ಲ. ನಿನ್ನದಲ್ಲದ ತಪ್ಪಿಗೆ ನಿನ್ನತ್ತ ತೂರಿ ಬರುವ ಪ್ರಶ್ನೆಗಳಿಗೆ ನಿನ್ನ ಮುಗುಳ್ನಗೆಯೇ ಉತ್ತರವಾಗಿರಲಿ. ನಿಮ್ಮ ಕುಟುಂಬದ ಕೆಲವರು ನಿಮ್ಮನ್ನು ಸಮಾಧಿ ಮಾಡಲು ಮೈಲುಗಟ್ಟಲೆ ದೂರದಿಂದ ಬರ್ತಾರೆ. ಆದರೆ ನೀವು ಬದುಕಿರುವಾಗ ನಿಮ್ಮ ಯೋಗಕ್ಷೇಮ ವಿಚಾರಿಸಲು ಬೀದಿಯನ್ನು ಸಹ ದಾಟೋದಿಲ್ಲ. ಒಂದು ಎಲೆ ಉದುರುತ್ತಾ ಹೇಳಿತು, ಈ ಜೀವನ ಶಾಶ್ವತವಲ್ಲವೆಂದು. ನಮಗೆಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರಗಳು ತಪ್ಪಿಬಿಡ್ತವೆ. ಯಾಕಂದ್ರೆ ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರುವವನು ನಮ್ಮನ್ನು ಬಾಗಿಸಿ ಕಳೆದಿರ್ತಾನೆ. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಇಲ್ಲಿ ಎಲ್ಲರೂ ಬಿಸಿ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಫ್ರೀ. ಹಸಿವಿನಿಂದ ಇರುವಾಗ ಅನ್ನ ಕೊಟ್ಟವರನ್ನು, ಕಷ್ಟದಿಂದ ಇರುವಾಗ ಸಹಾಯ ಮಾಡಿದವರನ್ನು, ಅಪಾಯದಲ್ಲಿದ್ದಾಗ ರಕ್ಷಿಸಿದವರನ್ನು, ನಮಗೆ ಯಾರೂ ಇಲ್ಲ ಅಂತ ಹೇಳಿದಾಗ ನಾನಿದ್ದೀನಿ ಅಂತ ಧೈರ್ಯ ತುಂಬಿದವರನ್ನು ಮರೆತು ಹೋದ ಮನುಷ್ಯ ಬದುಕಿದ್ದು ಸತ್ತಂತೆ.
ನಾಟಕೀಯ ಜೀವನ ನನ್ನದಲ್ಲ. ನಾಟಕದ ಜನರಿಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ. ಸಂತೋಷ ಎನ್ನುವುದು ಯಾವಾಗಲೂ ನಮ್ಮ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳನ್ನು ಅವಲಂಬಿಸಿರ್ತದೆ. ಉಕ್ಕುವ ಹಾಲು ಗೃಹ ಪ್ರವೇಶದ ದಿನ ನೀಡುವ ಸಂತೋಷವನ್ನು ಬೇರೆ ದಿನ ನೀಡೋದಿಲ್ಲ. ಕ್ರಿಯೆ ಒಂದೇ ಆದರೂ ಪ್ರತಿಕ್ರಿಯೆ ವಿಭಿನ್ನವಾಗಿರ್ತದೆ. ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಪೂರ್ಣ ಸುಖಿಯೂ ಅಲ್ಲ, ಪೂರ್ಣ ದುಃಖಿಯೂ ಅಲ್ಲ. ಯಾರಾದರೂ ನಕ್ಕರೆ ನಮ್ಮಿಂದ ನಗ್ಬೇಕೇ ಹೊರತು ನಿಮ್ಮನ್ನು ನೋಡಿ ನಗಬಾರ್ದು. ಯಾರಾದರೂ ಅತ್ರೆ ನಿಮಗಾಗಿ ಅಳಬೇಕೇ ಹೊರತು ನಿಮ್ಮಿಂದಾಗಿ ಅಳಬಾರ್ದು. ನೆನೆದು ಅಳುವುದಕ್ಕಿಂತ ಮರೆತು ನಗೋದೇ ಉತ್ತಮ. ಒಮ್ಮೊಮ್ಮೆ ಬೇಜಾರಾಗ್ತದೆ, ಆದರೂ ಅದನ್ನು ಮರೆತು ಮಾತಾಡ್ತೇವೆ. ಮತ್ತೆ ಮತ್ತೆ ಅದೇ ನೋವಾದಾಗ ಆ ವ್ಯಕ್ತಿ ಯಾರೇ ಆಗಿರಲಿ ಅವರ ಜೊತೆಗಿನ ಸಂಬಂಧ ಬೇಡ ಅನಿಸಿ ಬಿಡುವಷ್ಟು ದೂರ ಹೋಗೋಣ ಅನಿಸ್ತದೆ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಆದರೆ ಬೆಂಕಿ ಕಡ್ಡಿಗಳ ಬೆಲೆ ಇನ್ನೂ ₹1. ಯಾಕಂದ್ರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗೋದಿಲ್ಲ. ನನ್ನ ಸೋಲಿಗಾಗಿ ಕಾಯುವವರ ಮುಂದೆ ಒಂದು ಸಲನಾದರೂ ಗೆಲುವು ನೀಡು ಓ ಭಗವಂತ. ಕೆಟ್ಟ ನೆನಪುಗಳು ಮತ್ತು ಅನುಭವಗಳು ಶವದಂತೆ ಹೊತ್ತು ತಿರುಗಿದಷ್ಟು ಭಾರ ಜಾಸ್ತಿ. ಸುಟ್ಟು ಬಿಡಬೇಕು. ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡಬೇಕು. ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ನಾವು ಅವರ ಬಗ್ಗೆ ಯೋಚನೆ ಮಾಡೋಣ. ಏರಲು ಸಹಾಯ ಮಾಡಿದವರನ್ನು ಗೌರವದಿಂದ ಕಂಡು ಆಗಾಗ ಮಾತಾಡಿಸಬೇಕು. ಅಕಸ್ಮಾತ್ ಇಳಿಯುವ ಸಂದರ್ಭ ಬಂದರೂ ಅವರ ಸಹಾಯ ಖಚಿತವಾಗಿ ಸಿಗ್ತದೆ. ಒಂದು ದಿನ ಹುಣ್ಣಿಮೆ ಅಮಾವಾಸ್ಯೆಯನ್ನು ಕೇಳಿತಂತೆ, ನೀನೇಕೆ ನನ್ನ ಹಾಗೆ ಹೊಳೆಯೋದಿಲ್ಲ ಅಂತ. ಅದಕ್ಕೆ ಅಮಾವಾಸ್ಯೆ ಹೇಳಿತಂತೆ, ನಾನು ಬಂದು ಹೋಗಿರದಿದ್ದರೆ ನಿನ್ನ ಬೆಲೆ ಜನರಿಗೆ ಗೊತ್ತಾಗುತ್ತಿರಲಿಲ್ಲ ಅಂತ. ಅದಕ್ಕೆ ಹುಣ್ಣಿಮೆ ನಾಚಿ ತಲೆ ತಗ್ಗಿಸಿದಂತೆ. ಕಷ್ಟಗಳು ಬರದೆ ಸುಖದ ಬೆಲೆ ತಿಳಿಯದು. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಇರಬೇಕು. ಸಂಬಂಧಗಳು ತಾನೇ ತಾನಾಗಿ ಎಂದೂ ದೂರವಾಗುವುದಿಲ್ಲ. ಸಂಬಂಧಗಳಲ್ಲಿನ ನಿರ್ಲಕ್ಷ್ಯ ಹಾಗೂ ಅಹಂಕಾರಗಳಿಂದ ದೂರವಾಗ್ತದೆ. ಅತಿಯಾದ ಕಾಳಜಿ, ಅತಿಯಾದ ಪ್ರೀತಿ ಬೇಗ ಸಂಬಂಧಗಳನ್ನ ದೂರ ಮಾಡಿಬಿಡ್ತದೆ. ದೇವರು ಕಷ್ಟ ಕೊಟ್ಟು ಕಾಪಾಡ್ತಿದ್ದಾನೆ ಅಂದ್ರೆ ನೀವು ಯಾರಿಗೂ ಕೆಟ್ಟದು ಬಯಸಿಲ್ಲ ಎಂದರ್ಥ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ನಮ್ಮ ಗೌರವ ನಮ್ಮ ನಾಲಿಗೆಯಲ್ಲಿದೆ, ನಮ್ಮ ಸಂಸ್ಕಾರ ನಮ್ಮ ಮಾತಿನಲ್ಲಿದೆ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರದು. ನಂಬಿಸಿ ನಗುವವರಿಗಿಂತ ಬೈದು ಪ್ರೀತಿಸುವವರೇ ಲೇಸು. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ಜೀವನದಲ್ಲಿ ಎಲ್ಲ ರೀತಿಯ ಪಾಠ ಕಲಿತೀವಿ, ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋದನ್ನ ಸಾಯೋ ತನಕ ಕಲಿಯೋಕ್ಕಾಗಲ್ಲ. ಎಲ್ಲ ಸಮಸ್ಯೆಗಳಿಗೂ ಕಷ್ಟಗಳಿಗೂ 2 ಔಷಧಗಳಿವೆ. ಒಂದು ಕಾಲ, ಮತ್ತೊಂದು ಮೌನ. ಕಂಡವರ ಮೆಚ್ಚಿಸಲು ಹಣ ಬೇಕು, ನಿನ್ನ ನಂಬಿದವರ ಮೆಚ್ಚಿಸಲು ಗುಣ ಸಾಕು. ಮನುಷ್ಯನೇ ಒಳಗೊಂದು ಹೊರಗೊಂದು ಕಲಬೆರಕೆ. ಇನ್ನು ಸಿಗೋ ವಸ್ತುಗಳಲ್ಲಿ ಪರಿಶುದ್ಧ ಹುಡುಕಿದ್ರೇನು ಬಂತು ಫಲ. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನ ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು. ಒಮ್ಮೊಮ್ಮೆ ಒಂಟಿಯಾಗಿ ಕೂತಾಗ ಮನಸ್ಸು ಹೇಳುತ್ತೆ, ನಿನ್ನ ನೋವು ಕೇಳುವವರು ಇಲ್ಲಿ ಯಾರೂ ಇಲ್ಲ, ಎದ್ದು ನಡಿ ಎಂದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಾನು ಹೇಳೋದಷ್ಟೇ, ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅವರ ನೊಂದಂತ ಮನಸ್ಸಿಗೆ ಈ ಮಾತುಗಳು ಸಂಜೀವಿನಿ ಆಗಲಿ. ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.